ಹುಮ್ನಾಬಾದ್ ಜೇರಾಪೇಟ್ ಬಡಾವಣೆ ಹೋಳಿ ಹುಣ್ಣಿಮೆ ಕಾಮದಹನ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಚಾಲನೆ. ಹುಮ್ನಾಬಾದ್ ನಗರದ ಜೇರ್ಪೇಟ್ ಬಡಾವಣೆಯ ಐತಿಹಾಸಿಕ ಶ್ರೀ ಸಂಗಮನಾಥ ದೇವಸ್ಥಾನದ ಆವರಣದಲ್ಲಿ ಸಂಗನಾಥ ಸೇವಾ ಸಮಿತಿ ಆಯೋಜಿಸಿದ್ದ ಕಾಮದಹನ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾ ಚಂದ್ರಶೇಖರ್ ಪಾಟೀಲ್ ಪೂಜೆಯನ್ನ ನೆರವೇರಿಸಿ ಚಾಲನೆ ನೀಡಿದರು. ನಂತರ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ನಮ್ಮ ಪೂರ್ವಜರ ಕಾಲದಿಂದಲೂ ಜೇರ್ಪೇಟ್ ಬಡಾವಣೆಯಲ್ಲಿ ಜರುಗಿದ ಈ ವೈಭವದ ಹೋಳಿ ಹುಣ್ಣಿಮೆ ಹಬ್ಬದಲ್ಲಿ ಭಾಗಿಯಾಗಿರುವುದು ಬಹಳ ಸಂತಸ ತಂದಿದೆ. ಇಲ್ಲಿ ಎಲ್ಲರೂ ಒಂದೇ ಕುಟುಂಬದವರಂತೆ ಸೇರಿ ಆಚರಣೆ ಮಾಡುತ್ತಿರುವುದು ಬಹಳ ಖುಷಿ ತಂದುಕೊಟ್ಟಿದೆ ಹಾಗೂ ಎಲ್ಲರ ಜೊತೆ ಸೇರಿ ಹೋಳಿ ಆಚರಿಸೋಣ. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಹೋಳಿ ಹುಣ್ಣಿಮೆ ಶುಭಾಶಯಗಳು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾ ಚಂದ್ರಶೇಖರ್ ಪಾಟೀಲ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಅಭಿಷೇಕ್ ಪಾಟೀಲ್, ಕೆಎಂಎಫ್ ನಿರ್ದೇಶಕರಾದ ರೇವಣಸಿದ್ದಪ್ಪ ಪಾಟೀಲ್, ಗಣೇಶ್ ಪಾಟೀಲ್, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಉಮೇಶ್ ಜಮಗಿ, ಪ್ರಮುಖರಾದ ಶ್ರೀನಾಥ್ ದೇವಣಿ, ಹುಲ್ಯಪ್ಪ ದೇವಣಿ, ರೇವಣಸಿದ್ದ ಶಿವಪೂಜಿ, ಪಪ್ಪು ದೇವಣಿ, ಪ್ರಶಾಂತ್ ದೇವಣಿ, ಆನಂದ್ ಕುಮಾರ್, ಶ್ರೀಕಾಂತ್ ಪರೇಡ್, ಸೋಮಯ್ಯ ಸ್ವಾಮಿ, ಶಿವಕುಮಾರ್ ಪಂಚಾಳ್ ಮತ್ತು ಮಲ್ಲಿಕಾರ್ಜುನ್ ದೇವಣಿ, ಗುಂಡಪ್ಪ ಹೊನ್ನಕೇರಿ, ದತ್ತು ಪರೇಡ್, ಸುರೇಶ್ ಗಾಂಗ್ರೆ, ಸತೀಶ್ ಪೂಜಾರಿ, ರಾಕೇಶ್ ದೇವಣಿ, ವೈಜನಾಥ್ ಗುಳಶೆಟ್ಟಿ, ಶಂಕರ್ ಕ್ಷೀರಸಾಗರ್, ಬಸವ ಸೇರಿದಂತೆ ಜೇರ್ಪೇಟ್ ಬಡಾವಣೆಯ ತಾಯಂದಿರು ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು ಹುಮ್ನಾಬಾದ್ ಪಟ್ಟಣದಲ್ಲಿ ನಾವಿರ್ತಕ್ಕಂಥ ಬಹಳ ಪುರಾತನವಾದಂಥ ಲಿಂಗೈಕ ಭೀಮರಾವ್ ಪಾಟೀಲ್ರವರು, ಹೌಗೆಪ್ಪ ಪಾಟೀಲ್ರವರು ಮತ್ತು ಬಸವರಾಜ್ ಪಾಟೀಲ್ರವರು ಇಲ್ಲಿರ್ತಕ್ಕಂಥ ನಮ್ಮ ಒಂದು ಹಳೆ ಮನೆ ಇವತ್ತೆಲ್ಲ ನಮ್ಮ ಯುವಕರು ಎಲ್ಲ ಸೇರಿ ಇದು ನನಗನ್ಸಿದ ಮಟ್ಟಿಗೆ ಇದು ಮೊದಲನೇ ಸಲ ನಾನು ಬಂದಿದ್ದೀನಿ. ಯಾಕಂದ್ರೆ ನಾನು ಬಹಳಷ್ಟು ಸಲ ಶಾಸಕನಾಗಿ ಮಂತ್ರಿಯಾಗಿ ಎಲ್ಲರೂ ಕೂಡ ಸೇವೆ ಮಾಡ್ತಕ್ಕಂಥ ಅವಕಾಶ ನಮ್ಮ ವಿಶೇಷವಾಗಿ ನಮ್ಮ ಜೇರ್ಪೇಟ್ ಜನ ಸದಾ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಈ ವಿಶೇಷವಾಗಿ ಓಣಿ ಅಂದ್ರೆ ಏನಿದೆ ಅಂದ್ರೆ ಬಸವರಾಜ್ ಪಾಟೀಲ್ ಪರಿವಾರ ಮತ್ತು ಈ ಓಣಿ ಅಂದ್ರೆ ಒಂದು ಸಂಬಂಧಗಳು ಬಹಳ ಅಣ್ಣ ತಮ್ಮಂದಿರು ಇರ್ತಕ್ಕಂಥದ್ದು. ಎಲ್ಲ ನಾವು ಬಹಳ ದಿವಸ ಹಿಡ್ಕೊಂಡು ಬಹಳ ಒಳ್ಳೆ ರೀತಿಯಿಂದ ಕೆಲವು ಸಮಯದಲ್ಲಿ ಬೇರೆ ಬೇರೆ ಕಾರಣಾಂತರದಿಂದ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಸಮಯ ಇದೆ. ಯಾಕಂದ್ರೆ ಯಾವ ಸಮಯದಲ್ಲಿ ಏನೇನಾಗಬೇಕು ಅದು ಆಗ್ತಾ ಇರ್ತದೆ, ಅದಕ್ಕೆ ಯಾವುದು ಕೂಡ ನಿಲ್ಲಿಸ್ಲಿಕ್ಕಾಗಲ್ಲ. ಇವತ್ತು ಈ ಹೋಲಿ ಹಬ್ಬ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜೇರ್ಪೇಟದ ಎಲ್ಲ ಯುವಕರು ಇವತ್ತು ಅವೆಲ್ಲ ನೋಡ್ತೀರಿ, ಎಲ್ಲ ಮನೆಗೊಬ್ರು ಇವತ್ತು ಇಲ್ಲಿ ದೇವಣಿ ಫ್ಯಾಮಿಲಿ ಹಿಡ್ಕೊಂಡು, ಬಡಗೇರ್ ಗಲ್ಲಿ ಹಿಡ್ಕೊಂಡು, ಕಂಚಗಾರ್ ಗಲ್ಲಿ ಹಿಡ್ಕೊಂಡು ಇವತ್ತೆಲ್ಲ ನಮ್ಮ ಶಿವಪೂಜಿಯವ್ರದ್ದು ಇವತ್ತು ಬರೀ ಇವ್ರದೇ ಅಂತಲ್ಲ, ಎಲ್ಲ ನಮ್ಮ ಜನ ಮಾಲಿಗೌಡರು ಅವರದ್ದು ಜೊತೆಲೆ ಇರ್ತಾರಲ್ಲ, ಯಾವಾಗ್ಲೂ ಇದ್ದೇ ಇದ್ದಾರಲ್ಲ. ಮಾಲಿಗೌಡರು ಪೊಲೀಸ್ ಗೌಡರು ಕೂಡ ಮಾಡ್ತಾರ ಮಗ. ಅದಕ್ಕೆಲ್ಲರೂ ಸಮಾಜದ ತಾವೆಲ್ಲರೂ ಕೂಡ ಬಂದು ಇವತ್ತು ರೇಚೆಟ್ಟರು ಎಲ್ಲರೂ ನಾವೆಲ್ಲ ಅಣ್ತಂಬರಪ್ಲೆ ಅಂತ ಎಲ್ಲರೂ ಬಂದ ಪೂಜಾರಿ, ಈ ಶಿವಾಜಿ ಪೂಜಾರಿ ಮಗನ ಎಲ್ಲರೇ ಹೆಗ್ಗಣಿ, ಎಲ್ಲರೇ ಅವ್ರಿವ್ರ ಹೆಸರು ಅಲ್ಲದೇನೆ ಇವತ್ತೆಲ್ಲರೂ ಕೂಡ ಇವತ್ತು ನನ್ನನ್ನು ಸೋದರದಂತ ಚಂದ್ರಶೇಖರ್ ಪಾಟೀಲ್ರವ್ರನ್ನು, ನಮ್ಮ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಅಭಿಷೇಕ್ ಪಾಟೀಲ್ರವರು, ಬಬ್ಲು ಪಾಟೀಲ್ರವರು, ಗಣೇಶ್ ಪಾಟೀಲ್ರವರು ಮತ್ತೆಲ್ಲ ನಮ್ಮ ಯುವಕರು ಸೇರಿ ಇವತ್ತು ಇಲ್ಲೇನು ನಮ್ಮನ್ನು ಕರೆದಿ ಇವತ್ತು ಹೊಸ ಇತಿಹಾಸ ಇಲ್ಲಿ ನಿರ್ಮಾಣ ಆಯ್ತು. ಇವತ್ತು ಮತ್ತೆ ಇಲ್ಲಿಂದು ಹಿಂದೆ ಹೆಂಗ 2023 ಹಿಂದೆ ಯಾವ ರೀತಿ ಜೇರ್ಪೇಟು ಬಸವರಾಜ್ ಪಾಟೀಲ್ ಪರಿವಾರ ಯಾವ ರೀತಿ ಸಂಬಂಧಿತ್ತು ಅದಕ್ಕಿಂತ ಜಾಸ್ತಿ ಇದರಲ್ಲಿ ಮುಂದೆ ಹೋಗ್ತದ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನಮಗೆ ಯಾವಾಗ್ಲೂ ಕೂಡ ಜೇರ್ಪೇಟಲ್ಲಿ ಇರ್ತಕ್ಕಂಥ ನಮ್ಮ ತಾಯಂದಿರು ಇರ್ಬೋದು, ಯುವಕರು ಇರ್ಬೋದು, ಹಿರಿಯರು ಇರ್ಬೋದು, ಎಂದೂ ಕೂಡ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಆದ್ರೂ ಬೇರೆ ಬೇರೆ ಕಾರಣದಿಂದ ಆಗಿದೆ. ಆದ್ರೂ ಕೂಡ ಇವತ್ತೆಲ್ಲರೂ ಸೇರಿ ಯುವಕರು ಇವತ್ತು ಯಾರು ಕೂಡ ನಮ್ಗೇನು ಗೊತ್ತಿಲ್ಲ. ನಾವು ಮಧ್ಯಾಹ್ನ ಸಾಯಂಕಾಲ ಇಲ್ಲಿ ಮಾಡ್ತಾ ಇದ್ದೀವಿ ಸಂಗಮನಾಥ ದೇವಾಲಯ ಹತ್ರ, ನೀವೆಲ್ಲ ಬರಬೇಕು ಅಂದಾಗ ನಾನು ಹೇಳೋದು ಆಯ್ತು, ಬಹಳ ಸಂತೋಷದಿಂದ ನಾವೆಲ್ಲ ಬರ್ತೀವಿ ಅಂತ. ಇವತ್ತ ನಮ್ಮ ಉಮೇಶ್ ಅವ್ರು ಹಿಡ್ಕೊಂಡು, ಶ್ರೀನಾಥ್ ಅವ್ರಿಗೆ ಹಿಡ್ಕೊಂಡು ಬರೇ ಮತ್ತೊಬ್ಬರದ್ದು ಇಬ್ಬರದ್ದು ಹೆಸರು ತೊಗೊಂಡ್ರು ಅಂತ ಬೇಡ, ಎಲ್ಲ ಯುವಕರು ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮ ತಾವು ಮಾಡಿದ್ರಿ, ಯಶಸ್ವಿಯಾಗಿ ಮಾಡಿದ್ರಿ. ನಿಮಗ ನನ್ನ ಪರವಾಗಿ ಬಸವರಾಜ್ ಪಾಟೀಲ್ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಹೋಲಿ ಹಬ್ಬದ ವಿಶೇಷ ಏನು ಅಂದ್ರೆ ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು
ಬಹಳ ಒಳ್ಳೆ ರೀತಿಯಿಂದ ನಮ್ಮ ಸಂಬಂಧಗಳು ಇನ್ನೂ ಗಟ್ಟಿಯಾಗಿ ಈ ಹೋಲಿಯಿಂದ ಪ್ರಾರಂಭ ಆಗಲಿ ಅಂತ ಇವತ್ತು ನಾನು ಎಲ್ಲರಿಗೆ ಆ ವೀರಭದ್ರೇಶ್ವರ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತು ತಾವು ಈಗಾಗಲೇ ನೋಡಿದ್ರ ಇವತ್ತು ಬೆಳಿಗ್ಗೆಯಿಂದ ಇವತ್ತ ಗ್ರಹಣ ಇವತ್ತ ಮಧ್ಯಾಹ್ನ 3 ಗಂಟೆಯಿಂದ 6:48 ಗ್ರಹಣ ಕೂಡ ಪ್ರಾರಂಭ ಆಯ್ತು. ಇವತ್ತು ನಾವು ಆ ಗ್ರಹಣ ಮುಗಿಸಿ ಮನೆಯಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಿ ಒಂದು ದೇವರ ಪೂಜೆ ಮಾಡ್ಕೊಂಡು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಇವತ್ತು ನಾನು ಯುವಕರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ನೀವು ಒಳ್ಳೆ ಕೆಲಸ ಮಾಡ್ರಿ, ಸಂಪೂರ್ಣವಾದಂತ ಸಹಕಾರ ತನು ಮನ ಧನ ಇಲ್ಲಿ ವಿಶೇಷವಾಗಿ ಜೇರ್ಪೇಟದಲ್ಲಿ ಯಾವಾಗ್ಲೂ ಕೂಡ ನಾವು ಯಾವುದೇ ರೀತಿಯನ್ನು ನೋಡಕ್ ಆಗಿಲ್ಲ. ಏನಿದ್ರು ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ, ಯಾರು ವೈಮನ್ಸ್ ಬೇಡ, ಇವರಿಗೆ ಕರೆದ್ರು ಅವರಿಗೆ ಕರೆದ್ರು ಅದು ಇದು ಅಂತ ಬೇಡ. ನೀವೆಲ್ಲ ಒಂದು ದೂರದೃಷ್ಟಿ ಇಟ್ಕೊಂಡು ನಮ್ಮವರೊಬ್ಬರು ಅಣ್ಣ ತಮ್ಮ, ಯಾಕಂದ್ರೆ ಹಿಂದೆ ನಾವೆಲ್ಲ ಪಾಪ ನಮ್ಮ ಅಣ್ಣಪ್ಪ ದೇವಣಿ ಅಂತ ಹಿರಿಯರು ಕಾಕಾನೇ ಅಂತಿದ್ರು, ನಮ್ಗೆ ಅವ್ರಿಗೆ ಆ ರೀತಿ ಸಂಬಂಧ. ಅಣ್ಣಪ್ಪ ದೇವಣಿಯವರು ನಮ್ JK ನ್ಯೂಸ್ ಅವರೇ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ, 2003ರಲ್ಲಿ ನಾನು ಮೊದಲನೇ ಸಲ ಈ ಭಾಗಲಿಂದ ಶಾಸಕನಾದ್ರೆ ಏನೋ ಗುರ್ತಿಲ್ಲ, ದೇವರು ತುಳಜಾಪುರ್ಕ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಂತ ನಾವು ಇದು ಮಾಡಿದ್ವಿ. ಎಲ್ಲಕ್ಕಿಂತ ಫಸ್ಟ್ ಬಂದಿರೋದು ಅಣ್ಣಪ್ಪ ದೇವಣಿಯವ್ರ ನನ್ನ ಹತ್ರ. ಇಲ್ಲ ಸರ್ ನಾನು ಬರ್ತೀನಿ ಅಂತ, ಕಾಕ ನೀ ಬೇಡ, ಇಷ್ಟು ವಯಸ್ಸಾಗಿದೆ ಯಾಕೆ, ಅದಿಲ್ಲ ನಾ ಬರ್ಲೇಬೇಕು ಅಂತ ಮನೆಗೆ ಹೋದ್ರು, ಅವ್ರ ಬಟ್ಟೆಗಳು ತೊಗೊಂಡ್ರು ಬಂದ್ರು. ನಾವ್ ಎಲ್ಲೆಲ್ಲಿ ಹುಮನಾಬಾದ್ ಅಂತ ಬಿಟ್ಟಿದೀವಿ, ನಮ್ಗಿರೋ 4 ಕಿಲೋಮೀಟರ್ ಮುಂದೆ ಅವ್ರು ನಡ್ಕೊಂಡು ಬರೋರು ಕೂಡ. ಅಷ್ಟೊಂದು ಪಾಪ ಪ್ರೀತಿ ವಿಶ್ವಾಸ ನಮ್ ಚುನಾವಣೆಯಲ್ಲಿ ಕೂಡ ಬಹಳ ಜವಾಬ್ದಾರಿಯಿಂದ ಮಾಡ್ತಕ್ಕಂಥ ಒಬ್ಬರು ವ್ಯಕ್ತಿ. ಇವತ್ತು ಅವ್ರ ಸುಪುತ್ರಗಳು, ಅವ್ರ ಮೊಮ್ಮಕ್ಕಳು ಎಲ್ಲರೂ ಕೂಡ ಇವತ್ತು ಇಡೀ ಪರಿವಾರ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಒಳ್ಳೆ ಕೆಲಸಗಳು ಇವತ್ತು ಹುಮನಾಬಾದ್ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಇವತ್ತು ಯಾವುದೇ ಇದರಿಂದ ತೊಂದರೆ ಆಗ್ಬಾರ್ದು, ಅದಕ್ಕೆ ಎಲ್ಲರೂ ಕೂಡ ನನ್ನನ್ನು ಕೂಡ ಕರೆದಿದ್ರಿ. ಇವತ್ತೇನು ನಮ್ಮ ಪಾಟೀಲ್ ಪರಿದವ್ರಿಗೆ ಅಭಿನಂದಿಸಿದ್ರಿ, ಯಾಕಂದ್ರೆ ನಮ್ಮದೇ ಇದ್ದಾಗ ನಮಗೆ ಶಾಲು ಹಾರು ಬೇಡ, ನಾವು ಮನೆಯವರು ಅಣ್ಣ ತಮ್ಮದಂದ್ರು ಕೂಡ ಪಾಪ ಅವ್ರ ಯುವಕರು ಕೇಳಿಲ್ಲ, ನಮ್ಮನ್ನು ಸನ್ಮಾನಿಸಿದ್ರಿ, ಗೌರವಿಸಿದ್ರಿ, ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತೇನು ನಾವೆಲ್ಲ ಶಾಂತಿ ರೀತಿಯಿಂದ ನಾವು ಹಿಂದೆ ನೋಡ್ತಾ ಇದ್ವಿ, ಹೋಲಿ ಹಬ್ಬ ಅಂದಾಗ ಜೇರ್ಪೇಟದವರು ಬಾಜಾರ್ಗೆ ಹೋಗ್ತಿರು, ಬಾಜಾರ್ದವ್ರು ಜೇರ್ಪೇಟೆ ಬರ್ತಿರು, ಬಹಳಷ್ಟು ನಡೀತಾ ಇತ್ತು. ಈಗ ನಾವೆಲ್ಲರೂ ಕೂಡ ಅಲ್ಲಲ್ಲೇ ಕಾಮಧೇನು ಇವತ್ತು ಮಾಡಿದೀವಿ. ಇವತ್ತು ನಾವು ಎಲ್ಲೆಲ್ಲಿ ಅಲ್ಲಲ್ಲೇ ಸೇರ್ಕೊಂಡು ನಾವು ಎಲ್ಲ ಅಣ್ಣ ತಮ್ಮಂದಿರ ಜೊತೆಯಲ್ಲಿ ನಾವು ರಂಗ ಆಡ್ತಕ್ಕಂಥದ್ದು ನಾಳೆ ಕೂಡ ಆಚರಣೆ ಇದೆ. ನಾವೆಲ್ಲ ಬಹಳ ಶಾಂತಿ ರೀತಿಯಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ ಅಂತ ಹೇಳಿ ನಾನು 4 ಮಾತು ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.